ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸುಂದರಿ ಹಿನ್ನೆಲೆ ತಿಳಿದುಕೊಳ್ಳಲು ಕುಸುಮ ಕಾತರ. ಟ್ರಿಪ್ನಿಂದ ವಾಪಸ್ಸಾದ ಭಾಗ್ಯ ಮಾವ ಭಾಗ್ಯಲಕ್ಷ್ಮಿ ಧಾರಾವಾಹಿ. ತಾನು ಸೇಫ್ ಆಗಲು ಪದೇ ಪದೇ ಸುಳ್ಳು ಹೇಳುತ್ತಿರು ಬಂದಿರುವ ತಾಂಡವ್ ಈಗ ಮಗ ಗುಂಡಣ್ಣ ಮೇಲೂ ಆರೋಪ ಹೊರಿಸಿದ್ದಾನೆ. ರೂಮ್ನಲ್ಲಿದ್ದ ಕಳ್ಳಿ ಎದ್ದಿದ್ದನ್ನು ನಾನು ನೋಡಿದೆ ಎಂದು ಗುಂಡಣ್ಣ ಹೇಳಿದರು. ತಾಂಡವ್ ಮಾತ್ರ ಅವನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಸಾಬೀತು ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಮಗನನ್ನು ಸುಳ್ಳನ್ನಾಗಿ ಮಾಡಿದ ತಾಂಡವ್, ನಾನು ರೂಮ್ ಬಾಗಿಲು ತೆಗೆದು ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಎಂದು ತಾಂಡವ್ ಹೇಳಿದಾಗ ಗುಂಡಣ್ಣ ಕೋಪಗೊಳ್ಳುತ್ತಾನೆ. ನೀವು ಬರೀ ಸುಳ್ಳು ಹೇಳುತ್ತಿದ್ದೀರಾ. ಅಕ್ಕ ತನ್ವಿ ವಿಚಾರದಲ್ಲಿ ಕೂಡ ನೀವು ಇದು ಸುಳ್ಳು ಹೇಳಿದ್ದೀರಿ, ಈಗ ನನ್ನ ವಿಚಾರದಲ್ಲಿ ಕೂಡ ನೀವು ಸುಳ್ಳು ಹೇಳುತ್ತಿದ್ದೀರಿ ಎಂದು ಬೇಸರಗೊಳ್ಳುತ್ತಾನೆ. ತನ್ವಿ ಕೂಡ ತಮ್ಮನಿಗೆ ಜೊತೆಯಾಗಿರುತ್ತಾಳೆ. ನೀವು ಶ್ರೇಷ್ಠ ಆಂಟಿ ವಿಚಾರದಲ್ಲಿ ಬಹಳ ಸುಳ್ಳು ಹೇಳಿದ್ದೀರಿ. ನೀವು ಮೆಸೇಜ್ ಮಾಡೇ ಇಲ್ಲ ಎಂದು ಸುಳ್ಳು ಹೇಳಿದ್ದೀರಿ. ಈಗ ನೀವು ಸುಳ್ಳು ಹೇಳುತ್ತಿಲ್ಲ ಎಂದು ಏಕೆ ಗ್ಯಾರಂಟಿ ಎಂದು ಹೇಳುತ್ತಾರೆ. ಮಕ್ಕಳ ಮಾತು ಕೇಳಿ ತಾಂಡವ್ಗೆ ಮುಜುಗರ ಉಂಟಾಗುತ್ತದೆ. ಗುಂಡಣ್ಣೆಯನ್ನು ಕನ್ಫ್ಯೂಸ್ ಮಾಡಿಕೊಂಡಿರಬೇಕು ಎಂದು ಎಲ್ಲರೂ ಸುಮ್ಮನಾಗುತ್ತಾರೆ. ನೀವು ಯಾವುದೋ ಹೆಂಗಸನ್ನು ರೂಮ್ನಲ್ಲಿ ಕುಡಿ ಹಾಕಿದ್ದು ಗುಂಡಣ್ಣ ನೋಡಿದ್ದಾನಂತೆ, ಅದು ಯಾರು ಎಂದು ಬಾಸ್ ಪತ್ನಿ ವೀಣಾ ಶ್ರೇಷ್ಠಾಗಿ ಕೇಳುತ್ತಾರೆ. ಇಲ್ಲ, ನಾನು ಅತ್ತೆ ಜೊತೆ ಓಡಾಡಿಕೊಂಡಿದ್ದೆ ಎಂದು ಶ್ರೇಷ್ಠ ಹೇಳಿದಾಗ ಅಲ್ಲೇ ಇದ್ದ ಕುಸುಮ ಅನುಮಾನ ಶುರುವಾಗುತ್ತದೆ. ಆ ಕಳ್ಳಿ ನೋಡಲು ಹೇಗೆ ಇದ್ದಳು ಎಂದು ಕುಸುಮ ಗುಂಡಣ್ಣನನ್ನು ಕೇಳಿ ತಿಳಿದುಕೊಳ್ಳುತ್ತಾಳೆ. ಆಗ ದೇವಸ್ಥಾನಕ್ಕೆ ಒಮ್ಮೆ ಸುಂದರಿಯನ್ನು ನೋಡಿದ ನೆನಪು ಮಾಡಿಕೊಳ್ಳುತ್ತಾಳೆ. ಯಶೋಧ ಬಳಿ ಸುಂದರಿ ಫೋಟೋ ಕೇಳುವ ಕುಸುಮ ಶ್ರೇಷ್ಠ ತಾಯಿ ಯಶೋಧಗೆ ಕರೆ ಮಾಡುವ ಕುಸುಮ, ನಿಮ್ಮ ಮಗಳ ಅತ್ತೆ ಫೋಟೋ ಕಳಿಸಿಕೊಡಿ ಎಂದು ಮನವಿ ಮಾಡಿಕೊಳ್ಳುತ್ತಾಳೆ. ಈಗ ಯಶೋಧ ಒಂದು ಫೋಟೋ ಕಳಿಸುತ್ತಾಳೆ. ಅದನ್ನು ನೋಡಿ, ನೀನು ನೋಡಿದ ಕಳ್ಳಿಯವಳೇನಾ ಅಂತ ಹೇಳು, ಅನುಮಾನ ಬಂದಾಗ ಪರಿಹರಿಸಿಕೊಂಡು ಬಿಡಬೇಕು ಎಂದು ಭಾಗ್ಯಗೆ ಹೇಳುತ್ತಾರೆ. ಪಾರ್ಟಿ ಮುಗಿಸಿಕೊಂಡು ಎಲ್ಲರೂ ಮನೆಗೆ ವಾಪಸ್ಸಾಗುತ್ತಾರೆ. ಅಷ್ಟರಲ್ಲಿ ಅಲ್ಲಿ ಸುನಂದ ಪೂಜಾಳನ್ನು ಕರೆದೊಯ್ಯಲು ತಂದೆ ಬಂದಿರುತ್ತಾರೆ. ತಾಂಡವ್ ಮನೆಯಲ್ಲಿಲ್ಲ. ಭಾಗ್ಯ ಹಾಗೂ ಮಕ್ಕಳು ಸ್ಕೂಲಿಗೆ ಹೋದ ನಂತರ ತಾನೊಬ್ಬನೇ ಉಳಿಯುತ್ತೇನೆ. ಪೂಜಾ ಸುನಂದ ಇಲ್ಲೇ ಇರಲಿ ಎಂದು ಕುಸುಮ ಹೇಳುತ್ತಾಳೆ. ಅಷ್ಟರಲ್ಲಿ ಟ್ರಿಪ್ಗೆ ಹೋಗಿದ್ದ ತಾಂಡವ್ ತಂದೆ ಮನೆಗೆ ವಾಪಸ್ಸಾಗುತ್ತಾರೆ. ಮನೆಯವರೆಲ್ಲ ಧರ್ಮರಾಜ್ ನೋಡಿ ಖುಷಿಯಾಗುತ್ತಾರೆ. ತಾಂಡವ್ ವಿಚಾರ ತಿಳಿಯುವ ಧರ್ಮರಾಜ್, ನಾಳೆ ನಾನು ಹೋಗಿ ತಾಂಡವ್ನ ಮನೆಗೆ ಕರೆ ತರುತ್ತೇನೆ ಎನ್ನುತ್ತಾನೆ. ತಂದೆ ಮಾತಿಗೆ ಬೆಲೆ ಕೊಟ್ಟು ತಾಂಡವ್ ಮನೆಗೆ ವಾಪಸ್ಸಾಗ್ತಾನ. ಮನೆಯಲ್ಲಿ ಕಳ್ಳತನ ಮಾಡಿದ್ದು ಹಾಗೂ ಶ್ರೇಷ್ಠ ಅತ್ತೆಯಂತೆ ನಾಟಕ ಮಾಡುತ್ತಿರುವುದು ಸುಂದರಿ ಎಂಬುದು ಎಲ್ಲರಿಗೂ ತಿಳಿಯುತ್ತೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.